ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್. ನಾನು ಪ್ರಿಯಾ ಸೋಮೇಶ್. ಇವತ್ತಿನ ನಮ್ಮ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಟಿಪ್ಸ್ ಜೊತೆಗೆ ಬಂದಿದ್ದೀನಿ. ನಿಮಗೆ ಏನಾದರೂ ಮೂಗು ಅಥವಾ ಕಿವಿ ಚುಚ್ಚಿಸಿದ್ರೆ ಗಾಯ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಗಾಯ ಆಗೋದು, ಕ್ಯೂ ಆಗೋದು, ಕೂಕ್ ಅಂತ ಹೇಳ್ತಾರೆ, ಕೂಕ್ ಬೆಳೆಯೋದು, ಇದೆಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಸಣ್ಣ ಮಕ್ಕಳಿಗೂ ಕೂಡ ಕಿವಿ ಚುಚ್ಚಿಸಿದಾಗ ತುಂಬಾ ಜನ ನಾನು ನೋಡಿದ್ದೀನಿ. ಒಂದು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲೇ ಮಕ್ಕಳಿಗೆಲ್ಲ ಮೂಗ್ನತ್ತು ಹಾಕೋಕ್ಕೋಸ್ಕರ ಮೂಗ್ನ ಚುಚ್ಚಿಸ್ತಾರೆ. ಆ ಟೈಮಲ್ಲೆಲ್ಲ ಹುಡುಗರಿಗೂ ಕೂಡ ಕಿವಿ ಚುಚ್ಚಿಸ್ತಾರೆ. ದೊಡ್ಡವರಾದ್ಮೇಲೂ ಕೆಲವರು ಕಿವಿ ಚುಚ್ಚಿಸ್ಕೊಂತಾರೆ ಒನ್ ಸೈಡ್ ಅಂತ ಸ್ಟೈಲಿಗೆ. ಇನ್ನೊಂದಷ್ಟು ಜನ ಸಣ್ಣ ಮಕ್ಕಳಲ್ಲೇ ಕಿವಿ ಚುಚ್ಚಿಸ್ತಾರೆ. ಆಗ ಹೆಂಗೆ ಆ ಗಾಯನ ಮಾಯಿಸ್ಕೊಳ್ಳೋದು ಮನೆಯಲ್ಲೇನೆ, ಯಾವುದೇ ರೀತಿಯಾದಂತಹ ಮೆಡಿಸನ್ ತಗೊಳ್ದಲೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿಂಪಲ್. ಇದಕ್ಕೆ ಎರಡು ಟಿಪ್ಸು. ನಿಮ್ಮ ಮನೆಯಲ್ಲೇ ಇದು ಅಡುಗೆ ಮನೆಯಲ್ಲೇ ಇರುತ್ತೆ. ನೀವು ಅನ್ನ ಅಥವಾ ಸಾಂಬಾರು ಕುದಿತಾ ಇದ್ರೆ ಮೇಲ್ಗಡೆ ಒಂದು ನೊರೆ ಥರ ಬರುತ್ತೆ ಗೊತ್ತಾ? ಆ ನೊರೆನ ತೆಗೆದು ನಿಮ್ಮ ಮೂಗು ಅಥವಾ ಕಿವಿ ಎಲ್ಲಿ ಚುಚ್ಚಿಸ್ಕೊಂಡಿರ್ತೀರ ಅದನ್ನ ನೀವು ಹಚ್ಚಿದ್ರೆ ಸಾಕು. ಬಿಸಿ ಸಾಂಬಾರ್ನೆಲ್ಲ ಹಾಕೋಬೇಡಿ. ಜಸ್ಟ್ ಅದು ಕುದಿಯುವಾಗ ಮೇಲ್ಗಡೆ ನೊರೆ ಬರುತ್ತೆ ಗೊತ್ತಾ? ಅನ್ನ ಅಥವಾ ಸಾಂಬಾರು ಒಂಥರ ಗುಳೆ ಥರ ಬರುತ್ತಲ್ವಾ, ಅದನ್ನ ಎತ್ಕೊಂಡು ಮೂಗಿಗೆ ಅಥವಾ ಕಿವಿಗೆ ನೀವೆಲ್ಲಿ ಚುಚ್ಚಿರ್ತೀರ ಅಲ್ಲಿಗೆ ಹಾಕೊಂಡ್ರೆ ಸಾಕು. ಸ್ವಲ್ಪ ಲೈಟಾಗಿ ಉರಿಯುತ್ತೆ, ಒಂದು ಇರುವೆ ಕಚ್ಚದಂಗೆ ನೀವು ಸಾಂಬಾರಿನ ಉಕ್ಕು ಹಾಕೊಂಡ್ರೆ. ಬಟ್ ಬೇಗ ಮಾಯಬೇಕು ಅಂದರೆ ನೀವು ಸಾಂಬಾರ್ ಮೇಲಿರುವಂಥ ಉಕ್ಕುನ ಹಾಕೋಬೇಕು. ಬೇಗ ಮಾಯುತ್ತೆ ಕಿವಿ, ಕೂಕ್ ಬೆಳೆಯಲ್ಲ, ಅದ್ರ ಜೊತೆಗೆ ನಿಮಗೆ ಗಾಯ ಆಗಲ್ಲ ಜಾಸ್ತಿಯಾಗಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಾ, ಯಾವುದೋ ಒಂದು ಮಗುಗೆ ಕಿವಿ ಚುಚ್ಚೋಕೆ ಹೋಗಿ ಅಂದರೆ ಏನೋ ಮದ್ದು ಬರೋವಂಥದ್ದು, ಅಂದರೆ ಮಗುಗೆ ಆ ನೋವು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಓವರ್ ಡೋಸ್ ಏನೋ ಕೊಟ್ಟು ಮಗು ಪ್ರಾಣವನ್ನು ಕಳ್ಕೊಂಡಿತ್ತು. ತಮ್ಮೆಲ್ಲರಿಗೂ ಇದು ಗೊತ್ತೇ ಇದೆ. ಈ ಥರ ಕೆಲಸಗಳನ್ನ ಮಾಡಬೇಡಿ. ಕಿವಿ ಚುಚ್ಚುವಾಗ, ಮೂಗು ಚುಚ್ಚುವಾಗ ನಾರ್ಮಲ್ ಆಗಿ ಎಲ್ಲ ಮಕ್ಕಳು ಯಾಕೆ ನಾವೇ ಹೇಳ್ತೀವಿ, ನಾವೇ ಕೂಗ್ತೀವಿ, ನಾವು ಕಿರ್ಚ್ತೀವಿ. ನಾವು ಸಣ್ಣವರಾಗಿರುವಾಗ ನಮಗೂ ಕಿವಿ ಚುಚ್ಚಕ್ಕೆ ಹೋದಾಗ ನಾವು ಕಿರ್ಚಾಡಿ ರಂಪಾಟ ಮಾಡಿ ಇಡೀ ಊರ್ನೇ ಒಂದ್ ಮಾಡಿರ್ತೀವಿ. ಇದೆಲ್ಲ ಕಾಮನ್ ನಡೆಯುವಂಥದ್ದು. ಬಟ್ ಆ ಥರ ಒಂದು ಡಿಸಿಷನ್ ಅನ್ನ ತಗೊಂಡು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದು, ಮೂಗ್ನ ಚುಚ್ಚಿಸ್ಬೇಕು, ಕಿವಿನ ಚುಚ್ಚಿಸ್ಬೇಕು ಅಂತಂದ್ರೆ ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಒಬ್ರು ಚುಚ್ಚೋರು ಇರ್ತಾರೆ, ಅವರೇ ನಿಮಗೆ ಚುಚ್ಚಬೇಕು, ಅದೇ ನಿಮಗೆ ಕರೆಕ್ಟ್. ಅದನ್ನ ಹೊರತುಪಡಿಸಿ ನೀವು ಹಾಸ್ಪಿಟ್ಲಿಗೆ ಹೋಗ್ತೀನಿ, ಡಾಕ್ಟರ್ ಹತ್ರ ಹೋಗ್ತೀನಿ, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅಂತಿರುತ್ತೋ ಅದನ್ನ ಮಾಡಿದ್ರೆ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಾನು ಆಗ್ಲೇ ಹೇಳ್ದಂಗೆ ಟಿಪ್ಸ್, ಇದು 2 ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, 100% ರಿಸಲ್ಟ್ ಸಿಗುತ್ತೆ. ಇನ್ನೊಂದೇನು ಗೊತ್ತಾ, ನೀವು ಕಿವಿ ಅಥವಾ ಮೂಗು ಏನಾದರೂ ಚುಚ್ಚಿಸ್ಕೊಂಡಾಗ ನೀವು ಡೈಲಿ ಬಟ್ಟೆ ತೆಗೆಯುವಾಗ ಅಥವಾ ಹಾಕುವಾಗ ಅಥವಾ ಏನೋ ಒಂದು ಕೆಲಸ ಮಾಡುವಾಗ ನಿಮಗೆ ಆ ಜಾಗನೇ ನೋವಾಗ್ತಾ ಇರುತ್ತೆ, ಪೆಟ್ಟಾಗ್ತಾ ಇರುತ್ತೆ. ಕಿವಿ ಅಥವಾ ಮೂಗು ಪೆಟ್ಟಾಗ್ತಾನೇ ಇರುತ್ತೆ ಯಾವಾಗ್ಲೂ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನೀವು ಕಿವಿ ಮತ್ತು ಮೂಗು ಸ್ವಲ್ಪ ಗಮನವನ್ನು ಕೊಡಬೇಕು. ನೀವು ಕಿವಿ ಅಥವಾ ಮೂಗು ಚುಚ್ಚಿಸ್ಕೊಂಡಿದ್ರೆ ಸ್ವಲ್ಪ ಅದ್ರ ಮೇಲೆ ಗಮನ ಕೊಡಬೇಕು. ಬಟ್ಟೆ ತೆಗೆಯುವಾಗ, ಬಟ್ಟೆ ಹಾಕುವಾಗ ಅದು ಸ್ವಲ್ಪ ಎಳ್ದಾಡ್ಬಿಟ್ರೆ ಗಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಕ್ಯೂ ಆಗುವಂತಹ ಚಾನ್ಸಸ್, ಆಮೇಲೆ ಕೂಕ್ ಬೆಳೆಯುವಂತಹ ಚಾನ್ಸಸ್ಸು. ಕೆಲವರಿಗೆಲ್ಲ ಕೂಕ್ ಬೆಳೆದಿರುತ್ತೆ, ಮತ್ತೆ ಮೂಗ್ನತ್ತನ್ನ ಹಾಕೋಕ್ಕಾಗಲ್ಲ, ಕಿವಿ ಓಲೆನ ಹಾಕೋಕ್ಕಾಗಲ್ಲ, ಈ ರೀತಿಯಾಗಿ ಆಗುತ್ತೆ. ಸೊ ನಾನು ಹೇಳ್ದಂಗೆ ಈ 2 ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಕೂಕ್ ಬೆಳೆಯಲ್ಲ. ಕೂಕ್ ಅಂದರೆ ಹಳ್ಳಿ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ, ಅದ್ರ ಮೇಲೆ ಒಂಥರ ಕೂಳೆ ಥರ ಬೆಳೆದಿರುತ್ತೆ. ಸೊ ಕೂಕ್ ಬೆಳೆಯಲ್ಲ, ನಿಮಗೆ ಗಾಯ ಆಗಲ್ಲ, ಕ್ಯೂ ಆಗಲ್ಲ, ಬೇಗ ಮಾಯುತ್ತೆ. ತನಕ ಸ್ವಲ್ಪ ಅದಕ್ಕೆ ನೀರು ಟಚ್ ಮಾಡಬಾರ್ದು, ಬಟ್ಟೆ ಟಚ್ ಮಾಡಬಾರ್ದು, ಒಂದಷ್ಟು ಬೇಸಿಕ್ಸ್ ಅಂತ ಇರುತ್ತೆ, ಅದಷ್ಟು ಮಾಡ್ತಾ ಬಂದರೆ ಸಾಕು. ಇನ್ನು ಮೂಗುನ ಚುಚ್ಚೋಕ್ಕೆ ಯಾರೆಲ್ಲ ಭಯ ಪಡ್ಕೊಂಡಿದ್ದೀರಾ, ಅಯ್ಯೋ ಮೂಗು ಚುಚ್ಚಿದ್ರೆ ಏನಾಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಭಯನೇ ಬೇಡ. ನಾನು ನೋಡಿ ಎಷ್ಟು ದೊಡ್ಡ ಮೂಗ್ನತ್ತನ್ನ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಚುಚ್ಚಿಸ್ಕೊಂಡಾಗ, ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡುವಾಗ ನಾನು ಮೂಗು ಚುಚ್ಚಿಸ್ಕೊಂಡಾಗ ನನಗೆ ಭಯ ಆಗ್ಬಿಟ್ಟಿತ್ತು. ಅಮ್ಮ ಪಪ್ಪ ಇದ್ದಾಗಲೇ ಚುಚ್ಚಿಸ್ಕೊಂಡಿದ್ದು. ಬಟ್ ನಾನು ಬ್ಯಾಂಗ್ಳೂರಿಗೆ ವಾಪಸ್ ಬರೋಕ್ಕೆ ಭಯ ಆಗ್ಬಿಟ್ಟಿತ್ತು, ಮತ್ತೇನಾದರೂ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು. ಪಪ್ಪ 1 ವಾರ ಮನೇಲಿದ್ದಾಗ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಅನ್ನದಕ್ಕೂ ಸಾಂಬಾರಿನಕ್ಕೂ ಕೆಲವರು ಸೀಮೆಣ್ಣೆಲ್ಲ ಬಿಡ್ಕೊತಾರೆ. ಹಳ್ಳಿ ಕಡೆಲ್ಲ ಇದೆಲ್ಲ ನಡೆದಿರುತ್ತೆ, ಪೆಟ್ರೋಲ್ ಕೂಡ ಹಾಕಿರ್ತಾರೆ. ನೀವು ಯಾರನ್ನಾರು ಹಳ್ಳಿ ಹುಡುಗಿನ ಕೇಳಿ ಇದನ್ನು, ಮೂಗು ಚುಚ್ಚಿಸ್ದಾಗೇನೆ ನಮ್ಮಮ್ಮ ಸೀಮೆಣ್ಣೆ ಸ್ವಲ್ಪ ತೊಗೊಬಂದು ಹಿಂಗೆ ಹಾಕಿದ್ರು ಬೇಗ ಮಾಯಿತು ಅಂತ ಹೇಳ್ತಾರೆ. ಸೊ ನೀವು ಸೀಮೆಣ್ಣೆ ಪೆಟ್ರೋಲೆಲ್ಲ ಹಾಕ್ಕೊಳ್ಳೋದೇನು ಬೇಡ. ಅನ್ನ ಮತ್ತು ಸಾಂಬಾರು ಕುದಿತಾ ಇರುವಾಗ, ಚಂದ ಕುದಿತಾ ಇರುತ್ತಲ್ಲ, ಸಾಂಬಾರ್ ಮೇಲೆ ಉಕ್ಕು ಬರುತ್ತಲ್ವಾ. ಈಗ ಒಂದಷ್ಟು ಕಡೆ ಸಾಂಬಾರನ್ನ ಕುದಿಸಲ್ಲ, ಅಂದರೆ ಕುಕ್ಕರಲ್ಲಿ ಮಾಡಿಬಿಡ್ತಾರೆ ಸಾಂಬಾರು ಕೂಡ. ಅವಾಗ ಏನು ಮಾಡಬೇಕು ಅಂದರೆ, ನೀವು ಸಾಂಬಾರನ್ನ ಡೈರೆಕ್ಟ್ ಸಾಂಬಾರನ್ನೇ, ವೆಜ್ಜೋ ನಾನ್ ವೆಜ್ಜಾಗಿ, ಮತ್ತೆ ಅದರಲ್ಲಿ ವೆಜ್ಜಾ ಮೇಡಮ್ ನಾನ್ ವೆಜ್ಜಾ ಮೇಡಮ್, ಯಾವ ಮನೇಲಿ ಸಾಂಬಾರು ಇರುತ್ತೆ ಆ ಸಾಂಬಾರನ್ನ ತೆಗೆದು, ಬಟ್ ವೆಜ್ ಗುಡ್, ತರಕಾರಿ ಸಾಂಬಾರೆಲ್ಲ ಆದರೆ ಸ್ವಲ್ಪ ಖಾರ ಇರುತ್ತೆ ಸಾಂಬಾರು, ಅಂದರೆ ಸ್ವಲ್ಪ ಉರಿಯುತ್ತೆ ಲೈಟಾಗಿ, ಒಂದು ಇರುವೆ ಕಚ್ಚಿದಷ್ಟೇ. ಬಟ್ ಸಿಕ್ಕಾಬಟ್ಟೆ ನೋವಾಗೋದು, ಉರಿ ಆಗೋದು ಏನಾಗಲ್ಲ. ಸ್ವಲ್ಪ ಸಾಂಬಾರನ್ನ ತೊಗೊಬಿಟ್ಟು ಹಿಂಗೆ ಮೂಗು ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡಿದ್ರೆ ಸಾಕು. ಅದಕ್ಕೆ ಟಚ್ ಆಗಬೇಕು, ಅಂದರೆ ನಿಮಗೆ ಉರಿ ಗೊತ್ತಾಗಬೇಕದು. ಸೊ ಅದು ಆದಾಗ ನಿಮ್ಮ ಮೂಗು ಅಥವಾ ಕಿವಿ ಒಂದೇ ವಾರದಲ್ಲಿ ತುಂಬ ಚೆನ್ನಾಗಿ ಬೇಗ ಮಾಯುತ್ತೆ. ಮತ್ತು ನಿಮಗೆ ಕೂಕ್ ಬೆಳೆಯೋದು ಅಥವಾ ಕಿರಿಕಿರಿ ಆಗೋದು, ಹಿಂಸೆ ಆಗೋದಾಗಲ್ಲ. ಬಟ್ ಆ ಜಾಗನ ಕ್ಲೀನಾಗಿ ಪ್ರತಿದಿನ ಒದ್ದೆ ಇಲ್ದಿರೋ ಬಟ್ಟೆನ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ.
ಅಂದರೆ ಈಗ ಸಾಂಬಾರು ಉಕ್ ಹಾಕ್ಬಿಟ್ಟಿರ್ತೀರಾ, ನೆಕ್ಸ್ಟ್ ಡೇ ಮತ್ತೆ ಸಾಂಬಾರು ಉಕ್ ಹಾಕಬೇಕು ಅಂದರೆ ಅದ್ರ ಮೇಲೆ ಬಿಡಬಾರ್ದು. ಅದನ್ನು ಫಸ್ಟು ಕ್ಲೀನ್ ಮಾಡಿಕೊಂಡು ನಂತರ ಸಾಂಬಾರು ಅಥವಾ ಅನ್ನದ ಉಕ್ಕನ್ನ ಹಾಕಬೇಕು. ಬಟ್ ಸಾಂಬಾರು ಉಕ್ ಬೆಸ್ಟು, ಬೇಗ ಮಾಯುತ್ತೆ, ಸ್ವಲ್ಪ ಉರಿ ಇರುತ್ತಲ್ಲ ಬೇಗ ಮಾಯುತ್ತೆ. ಅನ್ನದ ಉಕ್ಕೇನು ಅಷ್ಟೊಂದು ಎಫೆಕ್ಟಿವ್ ಅಲ್ಲ, ಬಟ್ ಎರಡು ಕೂಡ ಗುಡ್. ಎರಡನ್ನೂ ಹಾಕ್ತಾ ಬನ್ನಿ, 100% ಬೇಗ ಮಾಯುತ್ತೆ. ನಾನು ಆಗಲೇ ಹೇಳ್ದಂಗೆ ಇವತ್ತು ಹಾಕಿರೋದನ್ನ ನಾಳೆ ಅದ್ರ ಮೇಲೆ ಹಾಕಬಾರ್ದು. ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಮೇಲೆ ಸಾಂಬಾರಿನ ಉಕ್ಕನ್ನ ಹಾಕಬೇಕು. ಈ ರೀತಿಯಾಗಿ 1 ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಹಾಕೊಂಡು ಬಂದರೆ ಸಾಕು, ನಿಮಗೆ ಮೂಗು ಬೇಗ ಮಾಯುತ್ತೆ, ಕೂಕ್ ಬೆಳೆಯೋದು ಕಡಿಮೆ ಆಗುತ್ತೆ, ಕೂಕ್ ಬೆಳೆಯಲ್ಲ, ಜೊತೆಗೆ ಕ್ಯೂ ಕೂಡ ಆಗಲ್ಲ. ಓಕೆ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನನಗೆಲ್ಲ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳೋದು ಒಂದೇ ಮಾತು, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ, ಜೊತೆಗೆ ನೆಮ್ಮದಿಯಾಗಿ ಇರಿ. ಇದಿಷ್ಟನ್ನ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್, ಹೇರ್, ನಿಮ್ಮ ಬಾಡಿ ಹೆಲ್ತ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸ್ಕಿನ್ ಕೇರ್, ಹೇರ್ ಕೇರ್ ವಿಡಿಯೋಗಳಿಗಾಗಿ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ಸ್ಪೀಡ್ ಗುಡ್ ಹೆಲ್ತ್ ಅಲ್ಲಿ ಒಂದಷ್ಟು ಸ್ಕಿನ್ ಕೇರ್, ಹೇರ್ ಕೇರ್ಸ್ ಎಲ್ಲ ಥರ ವಿಡಿಯೋಸ್ ಇದೇ ಪೇಜಲ್ಲಿ ಇದೆ, ಒಂದ್ಸಲ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.